ಹಾಂ ತಗೊಂಡ ನಾಯಿ ಹಿಡಿದು ಕಾಣಬೇಕು. ಸರಿ ಇವ್ರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಈಗಾಗಲೇ ತಾವು ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ. ಎಲ್ಲ ಸಾರ್ವಜನಿಕರಿಗೆ ಬೀದಿ ನಾಯಿ ಕಚ್ಚಿದ್ರಿಂದ ಅನಾಹುತವಾಗಿ ಮರಣಾಂತಿಕ ಹಲ್ಲೆಗಳು ನಡೆದಿದ್ದು ಸಾಕಷ್ಟು ಎಲ್ಲ ನ್ಯೂಸಲ್ಲಿ ಬಂದಿದೆ. ಆದ್ದರಿಂದ ಇವತ್ತು ಗದಗ ಬೆಟಗೇರಿ ನಗರಸಭೆಯಿಂದ ಆ ಬೀದಿ ನಾಯಿಗಳನ್ನು ಹಿಡಿದು ಅವಕ್ಕೆ ಜನನ ನಿಯಂತ್ರಣ ಅಂದರೆ ಸಂತಾನ ಮುಂದೆ ಅವು ನಾಯಿಗಳಿಗೆ ಮರಿಗಳನ್ನು ಆಗಲಾರ್ದಂಥದ್ದು, ಹೆಣ್ಣಿರಲಿ ಗಂಡಿರಲಿ ಎರಡೂ ನಾಯಿಗಳಿಗೆ ಆ ಇಂಜೆಕ್ಷನನ್ನು ಹಾಕಿ ಮುಂದೆ ಸಂತಾನೋತ್ಪತ್ತಿ ಆಗಲಾರ್ದಂಥ ಈ ಕಾರ್ಯಕ್ರಮ ಹಾಗೂ ಅದರ ಜೊತೆಗೆ ವಿಷ ಏರಲಾರ್ದಂಥದ್ದು. ನಾಯಿ ಆಕಸ್ಮಿಕವಾಗಿ ಏನಾದರೂ ಕಚ್ಚಿದರೂ ಕೂಡ ಅದಕ್ಕೆ ವಿಷ ಏರಬಾರ್ದು ಅಂಥ ಒಂದು ಇಂಜೆಕ್ಷನ್ ಕೂಡ ಅದಕ್ಕೆ ಕೊಡ್ತಾಯಿದ್ದೀವಿ. ಅವು ಸುಮಾರು ಗದಗ ಬೆಟಗೇರಿಯಲ್ಲಿ ಒಂದು 4,000 ಅಷ್ಟು ಬೀದಿ ನಾಯಿಗಳಿದ್ದು ಇಲ್ಲಿ ನಮ್ಮ ವಾರ್ಡ್ ನಂಬರ್ 17, 18ರಲ್ಲಿ ಎಲ್ಲ ಮಾಂಸದ ಅಂಗಡಿಗಳು ಇರೋದರಿಂದ ಇಲ್ಲಿ ಹೆಚ್ಚಾಗಿ 300, 400, 500ವರೆಗೂ ಈ ಬೀದಿ ನಾಯಿಗಳು ಇರೋದರಿಂದ ಇಲ್ಲಿಂದನೇ 17, 18ರ ವಾರ್ಡದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ನಾಯಿಗಳನ್ನು ಹಿಡಿದು ಅವಕ್ಕೆ ಇಂಜೆಕ್ಷನ್ ಕೊಟ್ಟು ಪುನಃ ಸಂತಾನ ಆಗಲಾರ್ದಂಥ ನಿಯಂತ್ರಣ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. अभी पकड़ते हैं, अभी बहुत लो अभी है महीने से पकड़ते हो ना, वही एक भी छोड़ते नहीं. बच्चे को Hey. ಗದಗ ಬೆಟಗೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಉಪಟಳ ಬಹಳಷ್ಟು ಆಗಿರೋದರಿಂದ ಅವುಗಳ ಸಂಖ್ಯೆ ಕೂಡ ಅತಿ ಹೆಚ್ಚಾಗಿರೋದರಿಂದ ಅವುಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಲು ಒಂದು ಬೀದಿ ನಾಯಿಗಳ ಜನನ ನಿಯಂತ್ರಣ
ABC ಕಾರ್ಯಕ್ರಮ ಹಾಗೂ ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಒಂದು ನಗರಸಭೆ ವತಿಯಿಂದ ಹಾಕಿಕೊಳ್ಳಲಾಗಿದೆ. ಈಗ ಮೊದಲನೇ ಹಂತದಲ್ಲಿ ನಾವು ಆ ಒಂದು ಕಾರ್ಯಕ್ರಮ ಅನುಷ್ಠಾನಕ್ಕಾಗಿ ಟೆಂಡರ್ ಕರೆದು ಎನಿಮಲ್ ರೈಟ್ಸ್ ಫಂಡ್ ಅಂತ ಏಜೆನ್ಸಿಯನ್ನು ಐಡೆಂಟಿಫೈ ಮಾಡಿ ಅವರ ಮೂಲಕ ನಾವು ಈ ABC ಕಾರ್ಯಕ್ರಮ ಮತ್ತು ERV ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ. ಬೀದಿ ನಾಯಿಗಳ ಜನನ ನಿಯಂತ್ರಣ ERV ABC ಕಾರ್ಯಕ್ರಮ ಅನುಷ್ಠಾನ ಮಾಡಲಿಕ್ಕೆ ನಾವು ಗದಗ ಬೆಟಗೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಮೊದಲು ಅತಿ ಹೆಚ್ಚು ನಾಯಿಗಳು ಇರತಕ್ಕಂಥ ಒಂದು ಭಾಗದಲ್ಲಿ ವಾರ್ಡ್ ನಂಬರ್ 17 ಮತ್ತು 18 ಜೌಳಗಲ್ಲಿ ಅಲ್ಲಿ ಮಟನ್ ಮಾರ್ಕೆಟು ಮತ್ತು ಫಿಶ್ ಮಾರ್ಕೆಟ್ ಇರೋದರಿಂದ ಆ ಭಾಗದಲ್ಲಿ ನಾವು ಇವತ್ತಿನ ದಿವಸ ಪ್ರಾರಂಭ ಮಾಡಿದ್ದೀವಿ. ಅದನ್ನು ಈಗ ಆಲ್ರೆಡಿ 30 ನಾಯಿಗಳನ್ನು ನಾವು ಹಿಡಿದಿದ್ದೀವಿ. ಅದು ದಿನಪ್ರತಿ ಹಂತವಾಗಿ ಒಂದೂವರೆ ತಿಂಗಳಷ್ಟು ಈ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ.